ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿದ ಸಿಇಒ ಲ್ಯಾರಿ ಫಿಂಕ್ ಏನಿದಾರ ಬ್ಲ್ಯಾಕ್ ರಾಕದ ಸಿಇಒ ಅವರ ಇರಾನ್ ಮತ್ತು US ನಡುಕೆ ಯುದ್ಧ ನಡೆದೈತಿ. ಅದ್ರ ಬಗ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಾರ. ಆ ಹೇಳಿಕೆ ಬಗ್ಗೆನೇ ಡೀಟೇಲ್ದಾಗ ತಿಳ್ಕೊಳ್ಳೋಣ. ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗ್ತೈತ್ರಿ ಮಾರುಕಟ್ಟೆ ದೃಷ್ಟಿದಿಂದಾಗ್ಲಿ ಎಕನಾಮಿ ದೃಷ್ಟಿದಿಂದಾಗ್ಲಿ. ಯಾಕಂತಂದ್ರೆ ಇವ್ರು ಯಾರೊಬ್ರು ಸಾಮಾನ್ಯ ವ್ಯಕ್ತಿ ಇಲ್ಲ. ಏನ್ ಬ್ಲ್ಯಾಕ್ ರಾಕ್ ಐತಿ $14 ಟ್ರಿಲಿಯನ್ ಏನ್ ಮ್ಯಾನೇಜ್ ಮಾಡ್ತೈತಿ ಅಂತ ದೊಡ್ಡ ಕಂಪ್ನಿದ ಸಿಇಒ ಹೇಳಿಕೆ ಕೊಟ್ಟಾರ. ಅದ ಕಾರಣ ಅದ ಹೇಳಿಕೆ ಬಗ್ಗೆ ಡೀಟೇಲ್ದಾಗ ಸರಳವಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ. ಈ ವಿಡಿಯೋಗೆ ಲೈಕ್ ಮಾಡಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ. ಇವ್ರೇನಿದಾರ ಲ್ಯಾರಿ ಫಿಂಕ್ ಅವ್ರ ಎರಡ್ ಪ್ರಕಾರದ ಸಮಸ್ಯೆ ಅಥವಾ ಎರಡ್ ಪ್ರಕಾರದ ಸಿನ್ಯಾರೋ ಈ ಒಂದ್ ಯುದ್ಧದಿಂದ ಆಗ್ಬೋದಂತ ಹೇಳಿದಾರ. ಒಂದೇ ಸಿನ್ಯಾರೋನಾಗ ಏನ್ ಹೇಳಿದಾರ ಅಂತಂದ್ರೆ ಕ್ರೂಡ್ ಆಯಿಲ್ $150 ಟಚ್ ಆಗ್ಬೋದ. ಏನ್ರ ಕೆಟ್ಟ ಪರಿಸ್ಥಿತಿ ಇದ ತರ ಇತ್ತ ಅಥವಾ ಇದಕ್ಕಿಂತನೂ ಹೆಚ್ಚು ಕೆಟ್ಟ ಪರಿಸ್ಥಿತಿ ಏನ್ರ ಬಂತಂದ್ರ ಕ್ರೂಡ್ ಆಯಿಲ್ ಬೆಲೆ $150 ಹೆಚ್ಚಾಗ್ಬೋದ ಅಥವಾ $150 ಅನ್ನ ಮೀರಿಸಿ ಹೋಗ್ಬೋದಂತ ಹೇಳಿಕೆ ಕೊಟ್ಟಾರ. ಎರಡನೇ ಸಿನ್ಯಾರಿಯೋನಾಗ ಏನಂತಂದ್ರ ಯುದ್ಧ ಎಲ್ಲ ನಿಂತಿತ್ತ ಮತ್ ಮೊದ್ಲಿನ ತರ ಎಕನಾಮಿ ಆತಂತಂದ್ರ ಕ್ರೂಡ್ ಆಯಿಲ್ ಬೆಲೆ $40-50 ಬರ್ಬೋದಂತ ಹೇಳಿಕೆ ಕೊಟ್ಟಾರ. ಅದ ಕಾರಣ ಈಗ ಫಸ್ಟ್ ನಾವು ಕ್ರೂಡ್ ಆಯಿಲ್ ಬೆಲೆ $150 ತಲುಪಿತ್ತಂತಂದ್ರೆ ಯಾವ ತರ ನೆಗೆಟಿವ್ ಪರಿಣಾಮ ಬೀಳ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆಮ್ಯಾಗ ಏನಿದೆ ಹೇಳಿದಾರ $40-50 ಬರೋಣ ಯಾವ ತರ ಪರಿಸ್ಥಿತಿ ಆಗ್ಬೋದು, ಯಾವ ತರ ಮತ್ತೆ ಎಕನಾಮಿ ಗ್ರೋ ಆಗ್ಬೋದು ಅಂತ ಅದ್ರ ಬಗ್ಗೆನು ತಿಳ್ಕೊಳ್ಳೋಣ. ನೋಡ್ರಿ, ಒಂದೇ ಸಿನಾರಿಯೋ ಏನ್ರೆ US ಅಲ್ಲಿ ಮಿಲಿಟರಿ ಕಳಿಸಿತ ಅಥವಾ ಯುದ್ಧನ ನಿಲ್ಲಿಲ್ಲ, ಇದ ತರ ಏನ್ರೆ ದಾಳಿಗಳು ಸ್ಟಾರ್ಟ್ನೇ ಇದ್ದು 1-2 ತಿಂಗಳ ತನಕ ಅಥವಾ ಇದ ತರ 4-5 ತಿಂಗಳ ತನಕ ಯುದ್ಧ ಮುಗಿಯಲಿಲ್ಲ ಸ್ಟಾರ್ಟ್ನ ಇತ್ತಂತಂದ್ರ ಕ್ರೂಡ್ ಆಯಿಲ್ $150 ಮೀರಿಸಬಹುದು ಅಂತ ಹೇಳಿದಾರ. ಏನ್ರಿ ಈ ತರ ಆತಂತಂದ್ರ ಹೈ ಇನ್ಫ್ಲೇಷನ್ ಆಗ್ಬೋದ, ಜಗತ್ನಾಗ ಎಲ್ಲಾ ದೇಶಗಳನ್ಯಾಗ ಹೈ ಇನ್ಫ್ಲೇಷನ್ ಆಗ್ಬೋದ. ಈ ಹೈ ಇನ್ಫ್ಲೇಷನ್ ಆತಂತಂದ್ರ ಎಲ್ಲಕ್ಕಿಂತ ಹೆಚ್ಚು ಪೆಟ್ಟ ಬಡವ್ರ ಜನರಿಗ ಅಥವಾ ಮಿಡಲ್ ಕ್ಲಾಸ್ ಮತ್ತು ಸಾಮಾನ್ಯ ಜನರು ಏನಿರ್ತಾರ ಅವ್ರಿಗನ ಭಾಳ ಬೀಳ್ತೈತೆ ಅಂತ ಹೇಳಿಕೆ ಕೊಟ್ಟಾರ. ಯಾಕೆ ಹೈ ಇನ್ಫ್ಲೇಷನ್ ಆಗ್ತೈತೆ ಅಂತಂದ್ರ ಕ್ರೂಡ್ ಆಯಿಲ್ ಬೆಲೆ ಏರಿತಂತಂದ್ರ ಆಟೋಮೆಟಿಕ್ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ಇರ್ತೈತಿ. ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಬೆಲೆ ಏರಿತಂತಂದ್ರ ಸಾಮಾನ್ಯವಾಗಿ ಎಲ್ಲಾ ವಸ್ತುಗಳ ಬೆಲೆ ಹೆಚ್ಚಾಗ್ಬಿಡ್ತಾವ. ಒಂದ್ ವಸ್ತು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕಂದ್ರ ಪೆಟ್ರೋಲ್ ಬೇಕಾ, ಅದು ಪೆಟ್ರೋಲ್ ಕಾಸ್ಟ್ ಏನ್ರ ಹೆಚ್ಚಾತಂತಂದ್ರ ಆ ವಸ್ತುದ ಕಾಸ್ಟ್ನು ಹೆಚ್ಚಾಗ್ತೈತಿ. ವಸ್ತುದ ಕಾಸ್ಟ್ ಹೆಚ್ಚಾತಂತಂದ್ರೆ ಇನ್ಫ್ಲೇಷನ್ ಅಲ್ಲೂ ಪೆಟ್ಟು ಬೀಳ್ತೈತಿ. ಮತ್ತ ಅದೇ ತರ ಗ್ಯಾಸದ ಬೆಲೆನು ಹೆಚ್ಚಾತಂತಂದ್ರ ತಿನ್ನಾಕ ಉಣ್ಣಾಕ ಏನ್ ವಸ್ತುಗಳು ನಾವು ಬಳಸ್ತಿದ್ದು ಅಥವಾ ಮೊದಲೇನ ಒಂದ್ ಬಿರಿಯಾನಿ ಮಾಡ್ಬೇಕ ಅಥವಾ ಒಂದ್ ಯಾವ್ದು ಡಿಶ್ ಮಾಡ್ಬೇಕಂತಂದ್ರೆ ಏನ್ ಕಡಿಮೆ ಹಣ ಹತ್ತಿತ್ತ, ಈಗ ಹೆಚ್ಚು ಹಣ ಹತ್ತೈತಿ. ಅದರಿಂದನು ತಿನ್ನೋ ಅನ್ನೋದ್ರ ಮ್ಯಾಗನು ಬಾಳ ಕೆಟ್ಟ ಪರಿಣಾಮ ಬೀಳ್ತೈತೆ ಅಂತ ನಾವು ಅನ್ಬೋದ. ಅದೇ ತರ ಮೆಡಿಸಿನ್ ಇರ್ತಾವ. ಆ ಮೆಡಿಸಿನ್ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕಂತಂದ್ರೆ ಅಲ್ಲಿಯೂ ಟ್ರಾನ್ಸ್ಪೋರ್ಟೇಷನ್ ಬೇಕನ. ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಾದ್ರ ಆಟೋಮೆಟಿಕ್ ಟ್ರಾನ್ಸ್ಪೋರ್ಟೇಷನ್ ಮ್ಯಾಗನು ಪೆಟ್ಟು ಬೀಳ್ತೈತಿ. ಅದರಿಂದನು ಗುಳಿಗೆಗಳ ಏನ್ ಅಗತ್ಯ ವಸ್ತುಗಳಿದ್ದಾವ ಅವ್ರದ್ದು ಬೆಲೆ ಇರ್ತೈತಿ. ಅದ ಕಾರಣ ಈ ತರ ಹೈ ಇನ್ಫ್ಲೇಷನ್ ಆಗ್ಬೋದು ಅಂತ ಹೇಳಿದಾರ. ಕ್ರೂಡ್ ಆಯಿಲ್ ಬೆಲೆ ಏನ್ರೆ $150 ಟಚ್ ಆತಂತಂದ್ರ ಮತ್ತೊಂದ್ ಏನಂತಂದ್ರ ಹೈ ಇನ್ಫ್ಲೇಷನ್ ದಿಂದ ಇಂಟ್ರೆಸ್ಟ್ ರೇಟ್ ಅನ್ನು ಹೈ ಆಗ್ಬೋದು ಅಂತ ಹೇಳಿದಾರ. ಈಗ RBI ಗವರ್ನರ್ ಅವರ ರೆಪೋ ದರವನ್ನ ಇಳಿಸಾತೀರ. ಬಟ್ ಈ ತರ ಏನ್ರೆ ಇನ್ಫ್ಲೇಷನ್ ಹೆಚ್ಚಾತಂತಂದ್ರ ಮತ್ತ ಅದನ್ನ ಏರಿಸ್ತಾರ. ಏನ್ರೆ ಇಂಟ್ರೆಸ್ಟ್ ರೇಟ್ ಏರ್ಸಿರಂತಂದ್ರ ಭಾಳ ಕೆಟ್ಟ ನೆಗೆಟಿವ್ ಪರಿಣಾಮ ಬೀಳ್ತೈತ್ರಿ. ಯಾಕಂತಂದ್ರೆ ಏನ್ ಸಾಮಾನ್ಯ ಜನರ ಕಾರ್ ಆಗ್ಲಿ ಮನಿ ಆಗ್ಲಿ ಸಾಲವನ್ನ ತಗೊಂಡ್ ಕಟ್ತಿರ್ತಾರ, ಅದೆಲ್ಲ ಬಂದ್ ಮಾಡ್ತಾರ. ಯಾಕಂತಂದ್ರ ಹೈ ಇಂಟ್ರೆಸ್ಟ್ ರೇಟ್ ಐತನೋ ಕಾರಣದಿಂದ ಅದೆಲ್ಲ ಬಂತ ಆತಂತಂದ್ರ ಯಾರಿಗ್ ಜಾಬನ್ನ ಸಿಗಂಗಿಲ್ರಿ. ಈಗ ಮನಿ ಕಟ್ಟಾಕ ಏನ್ ಕೆಲಸ ಮಾಡೋರು ಅವ್ರಿಗೆ ಪೇಮೆಂಟ್ ಸಿಗ್ತಿತ್ತು, ಅದು ಸಿಗಂಗಿಲ್ಲ. ಮತ್ ಬಣ್ಣ ಹಚ್ಚವ ಏನ್ ಕಂಪ್ನಿ ಇರ್ತೈತಿ ಅವಂಗೂ ಹಣ ಸಿಗಂಗಿಲ್ಲ. ಸಿಮೆಂಟ್ ಕಂಪ್ನಿದವಂಗನು ಹೆಚ್ಚು ರೊಕ್ಕ ಮತ್ ಸ್ಪೆಂಡ್ ಯಾರು ಮಾಡಂಗಿಲ್ಲ ಅನ್ನೋ ಕಾರಣದಿಂದ ಅವಂಗೂ ಪೆಟ್ಟು ಬೀಳ್ತೈತಿ. ಮತ್ತ ದೊಡ್ಡ ಕಂಪ್ನಿಗಳನ್ನು ಸಹ ಏನ್ ದೊಡ್ಡ ಕಂಪ್ನಿಗಳು ಅವ್ರ ಕಂಪ್ನಿವನ್ನ ಸಾಲವನ್ನ ತಗೊಂಡ್ ಬೆಳೆಸ್ಬೇಕಂತ ಏನ್ ಪ್ಲಾನ್ ಮಾಡಿರ್ತಾರ ಅವರು ಏನಂತಾರಂತಂದ್ರ ಈಗ ಇಂಟ್ರೆಸ್ಟ್ ರೇಟ್ ಹೈ ಐತಿ, ಈಗೇನ್ ಬೇಡ, ಈಗ ಇದನ್ನ ನಿಲ್ಸೋಣ ಅಂತ ಅವ್ರು ಕ್ಯಾಪೆಕ್ಸ್ ಮಾಡಂಗಿಲ್ಲ ಅಥವಾ ಕಂಪ್ನಿಯನ್ನ ಬೆಳೆಸಂಗಿಲ್ಲ. ಕಂಪ್ನಿಯನ್ನ ಏನ್ರಿ ಅವರು ಬೆಳೆಸಲಿಲ್ಲ ಅಂತಂದ್ರ ಮತ್ತೇನ್ ಜಾಬ್ಗಳು ಹೊಸ ಕ್ರಿಯೇಟ್ ಆಗೋಯ್ದು ಅವು ಸಹ ನಿಲ್ತಾವ. ಅದರಿಂದ ಅನ್ಎಂಪ್ಲಾಯ್ಮೆಂಟ್ ಅನ್ನು ದೇಶನಾಗ ಹೆಚ್ಚಾಗ್ತದೆ ಅಂತ ನಾವು ಅನ್ಬೋದ. ಈ ತರಾನು ಕೆಟ್ಟ ಪರಿಣಾಮ $150 ಬರೀ ಕ್ರೂಡ್ ಆಯಿಲ್ ಟಚ್ ಆದ್ರೆ ಬೀಳ್ಬೋದ ಅಥವಾ ಇದೊಂದು ಯುದ್ಧದಿಂದ ಬೀಳ್ಬೋದಂತನೂ ಬ್ಲ್ಯಾಕ್ ರಾಕ್ ದ ಸಿಇಒ ಆದ ಲ್ಯಾರಿ ಫಿಂಕ್ ಅವ್ರು ಹೇಳಿದಾರಂತ ನಾವು ಅನ್ಬೋದ. ಮತ್ತೊಂದ್ ಏನಂತಂದ್ರ ಈ ತರ ಹೈ ಇನ್ಫ್ಲೇಷನ್ ಹೈ ಇಂಟ್ರೆಸ್ಟ್ ರೇಟ್ ಆತಂತಂದ್ರ ಸಹಜವಾಗಿ ದೇಶದ GDP ಏನ್ ಗ್ರೋತ್ ಐತಿ ಅದು ಸಹ ಸ್ಲೋ ಆಗ್ತೈತಿ. ದೇಶದ GDP ಗ್ರೋತ್ ಸ್ಲೋ ಆದ್ರ ಕಂಪ್ನಿಗಳದ ಅರ್ನಿಂಗ್ಸ್ ಸ್ಲೋ ಆಗ್ತೈತಿ. ಆಲ್ಮೋಸ್ಟ್ ಎಲ್ಲಾ ಸ್ಲೋ ಆಗ್ತೈತಿ. ಅದರಿಂದ ಮಾರುಕಟ್ಟೆ ಮ್ಯಾಗ ಅಥವಾ ದೇಶದ ಆರ್ಥಿಕತೆ ಮ್ಯಾಗನು ಬಹಳ ಕೆಟ್ಟ ಪರಿಣಾಮ ಬೀಳ್ತೈತೆ ಅಂತಾನು ತಿಳಿಸಿದಾರ. ಈ ಸಿನ್ಯಾರೋ ಏನ್ರ ಯುದ್ಧ ಕಂಟಿನ್ಯೂ ಸ್ಟಾರ್ಟ್ನ ಇತ್ತ 2-3 ತಿಂಗಳ ತನಕ ಮತ್ ಕ್ರೂಡ್ ಆಯಿಲ್ ಬೆಲೆನು 2-3 ತಿಂಗಳ ತನಕ ಒಂದ ಲೆವೆಲ್ ಮ್ಯಾಗ $150 ಅಥವಾ ಅದಕ್ಕಿಂತನೂ ಮ್ಯಾಗ ಹೋದ್ರ ಈ ತರ ಎಲ್ಲಾ ನೆಗೆಟಿವ್ ಪರಿಣಾಮ ಬೀಳ್ಬೋದಂತ ಹೇಳಿದಾರ. ಇದು ಬಹಳ ಕೆಟ್ಟ ಸಿನ್ಯಾರೋ ಐತಿ ಅಂತ ಅನ್ಬೋದ. ಈಗ ಬರೀ ಇದೆಲ್ಲಾ ನೀವು ಕೆಟ್ಟ ಸಿನ್ಯಾರಿಯೋ ನೋಡ್ರಿ.
ಪಾಸಿಟಿವ್ನೇ ಆಗ್ಬೋದ್ರಿ, ಯುದ್ಧನು ನಿಲ್ಬೋದ್ಲ ರೀ. ಅದ ಕಾರಣ ಯುದ್ಧ ನಿಂತ್ರ ಏನಾಗ್ಬೋದಂತ ಈಗ ತಿಳ್ಕೊಳ್ಳೋಣ. ನೋಡ್ರಿ ಏನ್ರಿ ಯುದ್ಧ ನಿಂತಿತ್ತಂತಂದ್ರ ಮತ್ US ಇರಾನ್ ಮ್ಯಾಗ ಸೆಂಕ್ಷನ್ಗಳು ಹಚ್ಚೈತಿ ಅವೆಲ್ಲ ತೆಗತ್ತಂತಂದ್ರ ಇರಾನ್ದಾಗನು ಏನ್ ಕ್ರೂಡ್ ಆಯಿಲ್ ಐತಿ ಅದೆಲ್ಲ ಮಾರ್ಕೆಟ್ನಾಗ ಭಾಳ ಬರಕ್ ಸ್ಟಾರ್ಟ್ ಆಗ್ತೈತಿ. ಭಾಳ ಮಾರ್ಕೆಟ್ನಾಗ ಕ್ರೂಡ್ ಆಯಿಲ್ ಬಂತಂದ್ರ ಸಪ್ಲೈ ಹೆಚ್ಚಾಗ್ತೈತಿ. ಸಪ್ಲೈ ಹೆಚ್ಚಾತಂತಂದ್ರ ಯಾವ್ದು ವಸ್ತುದ ತಂತಾನ ಬೆಲೆ ಕಡಿಮೆ ಆಗ್ತೈತಿ. ಅದ ಕಾರಣ ಈ ತರ ಆತಂದ್ರ ಕ್ರೂಡ್ ಆಯಿಲ್ $40-50 ಬರ್ಬೋದು ಅಂತ ಹೇಳಿದಾರ. $40-50 ಬಿಡ್ರಿ, $70 ಬಂದ್ರನು ಬಹಳ ಒಳ್ಳೇದಂತ ನಾತರ ಎಕ್ಸ್ಪರ್ಟ್ಗಳ. ಇದ ತರ $40-50 ಬಂತಂತಂದ್ರ ಮತ್ GDP ಬೂಸ್ಟ್ ಆಗ್ಬೋದ, ಕಂಪ್ನಿಗಳದ ಅರ್ನಿಂಗ್ಸ್ ಮತ್ ಚಲೋ ಬರಬಹುದ. ಮತ್ ಇಂಟ್ರೆಸ್ಟ್ ರೇಟ್ ಏನ್ ಹೆಚ್ಚು ಮಾಡ್ತಾರ ಅಂತಂದಿನಿ, ಅದೇನ್ ಹೆಚ್ಚು ಮಾಡ್ತಾರ ಅಂತನ್ನಿ, ಅದ್ ಹೆಚ್ಚು ಮಾಡಂಗಿಲ್ರಿ. ಇದ್ದಿದ್ ಇಂಟ್ರೆಸ್ಟ್ ರೇಟ್ RBI ಗವರ್ನರ್ ಅವ್ರು ಕಡಿಮೆ ಮಾಡ್ಬೋದ. ಅದರಿಂದ ಜನರು ಮತ್ ಸಾಲವನ್ನ ತಗೊಂಡ್ ಹೆಚ್ಚು ಸ್ಪೆಂಡಿಂಗ್ ಮಾಡ್ಬೋದ, ಕಂಪ್ನಿಗಳನ್ನು ಕೆಪೆಕ್ಸ್ ಮಾಡ್ಬೋದ. ಅದರಿಂದ ಮತ್ತೆ ಜಾಬ್ ಕ್ರಿಯೇಟ್ ಆಗ್ತಾವ. ಎಲ್ಲಾ ಓವರ್ ಆಲ್ ಎಕನಾಮಿ ದೃಷ್ಟಿದಿಂದ ಎಲ್ಲಾ ಒಳ್ಳೇದನ್ನ ಆಗ್ತೈತಂತ ನಾವ್ ಅನ್ಬೋದ. ಮತ್ತೊಂದು ಏನಂತಂದ್ರೆ ಈ ತರ ಏನ್ರ ಆತಂದ್ರ ಕ್ರೂಡ್ ಆಯಿಲ್ ಬೆಲೆ ಒಮ್ಮೆ $40-50 ಬಂತಂದ್ರ ಇದೊಂದ ಆರ್ಥಿಕ ಸಮೃದ್ಧಿಗೆ ದಾರಿ ಅಥವಾ ಹೊಸ ದಾರಿ ಅಂತಾನು ಹೇಳಿಕೆ ಕೊಟ್ಟಾರ. ಇದೊಂದು ಹೊಸ ದಾರಿನ ರೀ. ಆರ್ಥಿಕತೆ ಇಲ್ಲಿಂದ ಒಮ್ಮೆ ಬೂಮ್ ಆಗ್ಬಿಡ್ತೈತ್ರಿ, ಒಮ್ಮೆ ಏರ್ ಬಿಡ್ತೈತ್ರಿ. ಅದ ಕಾರಣ ಈ ತರಾನು ಆಗ್ಬೋದಂತ ಹೇಳಿಕೆ ಕೊಟ್ಟಾರ. ಓವರ್ ಆಲ್ ಮೇನ್ ಏನಂತಂದ್ರ ಎರಡು ಹೇಳಿಕೆ ಕೊಟ್ಟಾರ, ಎರಡು ತರದೂನು ಆಗ್ಬೋದ, ಪಾಸಿಬಿಲಿಟಿ ಎರಡೂನು ಐತಿ. ಅದ ಕಾರಣ ಏನಾಗ್ತಿತ್ತಂತ ನಾವು ನೋಡ್ಬೇಕ. ಇತಿಹಾಸವನ್ನ ನೋಡ್ರ ಹಲವಾರು ಸಲ ಯುದ್ಧಗಳಾಗ್ಯಾವ, ಹಲವಾರು ಸಲ ಕ್ರೂಡ್ ಆಯಿಲ್ ಬೆಲೆ ಇರೈತಿ. ಬಟ್ ಲಾಂಗ್ ಟರ್ಮ್ನಾಗ ಮಾರುಕಟ್ಟೆ ಆಗ್ಲಿ ಆರ್ಥಿಕತೆ ಆಗ್ಲಿ ಒಳ್ಳೇದನ್ನ ಮಾಡಿದಾವಂತ ನಾವ್ ಅನ್ಬೋದ. ಇದೈತಿ ಇವತ್ತಿನ ವಿಡಿಯೋ. ಈ ವಿಡಿಯೋನಾಗ ನಿಮಗೆ ಗೊತ್ತಾಗಿರ್ಬೋದ ಬ್ಲ್ಯಾಕ್ ರಾಕ್ ಜಗತ್ತದ ಎಲ್ಲಕ್ಕಿಂತ ದೊಡ್ಡ ಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಆದ ಬ್ಲ್ಯಾಕ್ ರಾಕ್ ಏನ್ $14 ಟ್ರಿಲಿಯನ್ ಮ್ಯಾನೇಜ್ ಮಾಡ್ತೈತಿ. ಭಾರತದ ಏನ್ GDP ಐತಿ ಅಥವಾ ಭಾರತದ ಎಕನಾಮಿಕ್ಕಿಂತನೂ ಹೆಚ್ಚು ಅಮೌಂಟ್ ಅನ್ನ ಮ್ಯಾನೇಜ್ ಮಾಡ್ತೈತಿ ಒಂದು ಕಂಪ್ನಿ. ಆ ಕಂಪ್ನಿದ CEO ಏನಿದಾರ ಲ್ಯಾರಿ ಫಿಂಕ್ ಅವ್ರದ ವ್ಯೂ ಈ ಯುದ್ಧದ ಬಗ್ಗೆ ಏನಂತ ಎಲ್ಲ ಡೀಟೇಲ್ಸ್ ಸರಳವಾಗಿ ನಾ ತಿಳಿಸಿನಿ. ವಿಡಿಯೋ ಹೆಂಗನ್ಸಿತ್ತಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಮತ್ತೊಂದು ನೆಕ್ಸ್ಟ್ ನಾಳೆ ವಿಡಿಯೋನಾಗ ಮತ್ತೆ ಭೇಟಿ ಆಗೋಣ. ಧನ್ಯವಾದಗಳು.